ಛೇ ಇದ್ಯಾಕೆ ಸ್ನೇಹ, ಅವನ್ ಯಾವನ ಜುಟ್ಟು ನನ್ನ ಮಗನ್ನ ಕೈ ಮಾಡಿದಕ್ಕೆ ನೀನೇ ಗಿಟ್ಟೊಂದು ತಲೆ ಕೆಡಿಸ್ಕೊಂಡಿದ್ಯಾ? ಅವ್ನು ಯಾರೋ ಜುಟ್ಟು ಅಲ್ಲ, ಆ ಕ್ಯಾಟ್ರಿಂಗ್ ಓನರ್ ಯಾರು ಗೊತ್ತಾ? ವೈಭವ್. ಇವನಿಗೆ ಹೇಳ್ತಿದ್ಯಾ? ಹೌದಕ್ಕ, ನಾನು ಗೂಗಲಲ್ಲಿ ಸರ್ಚ್ ಮಾಡಿದ್ಮೇಲೆ ಗೊತ್ತಾಗಿದ್ದು. ಅಲ್ಲ, ಅವನು ಮೊದಲೇ ನಮ್ಮ ಮೇಲೆ ಅಷ್ಟೊಂದು ಕೋಪ ಇದೆ. ಇವಾಗ ಟ್ರೈನಲ್ಲಿ ಅವ್ನು ಫುಡ್ ಸರ್ವಿಸ್ನ ಕ್ಯಾನ್ಸಲ್ ಮಾಡ್ತಿದ್ದೀವಿ ಅಂತ ಅವನು ಗೊತ್ತಾದ್ರೆ ಅವ್ನು ಸುಮ್ಮನೆ ಇರ್ತಾರಾ? ವೈಭವ್ ಅಲ್ಲ, ಅವರಪ್ಪ ಬಂದ್ರು ನಾನೇನು ಮಾಡ್ಕೊಳಕ್ ಆಗಿಲ್ಲ. ಆ ನನ್ನ ಮಗ ಬೇಜಾರಾಗ್ತಿದ್ದ, ಕ್ಯಾನ್ಸಲ್ ಮಾಡಿಸಿ ಒಳ್ಳೆ ಕೆಲಸನೇ ಮಾಡಿದೆ ಕಂಟಿ. ಅನ್ನ ದಿಸತೆಗೆ ಯಾರೇ ತೆಪ್ಪು ಮಾಡಿದ್ರು ಅದು ತೆಪ್ಪೆಯ. ಜನರು ಆರೋಗ್ಯ ಜೊತೆ ಆಟ ಆಡೋ ಹಕ್ಕು ಯಾರಿಗೂ ಇಲ್ಲ. ಯಾವ ಜಾಗಕ್ಕೆ ಮತ್ತೆ ಬರಬಾರ್ದು ಅಂದ್ಕೊಂಡಿದ್ನೋ ನೀನು ಅಲ್ಲಿಗೆ ಬರೋ ಹಂಗೆ ಮಾಡಿದ್ಯಾ? ಇಲ್ಲಿ ಏನೇ ಹೆಚ್ಚು ಕಮ್ಮಿ ಆದರೂ ನೀನೇ ಕಾಪಾಡಬೇಕು ತಾಯಿ. ಇದೇ ಸ್ನೇಹ, ನೀವು 3 ಸಿಡ್ಲೂರು ಅಂತೀರಾ, ಇಲ್ಲಿ ನೋಡಿದ್ರೆ ಒಂದೇ ಒಂದು ಸಿಡ್ಲು ಇಲ್ಲ. ಈ ಊರು ಕಾಣಿಸೋ ಅಷ್ಟು ಸುಲಭ ಅಲ್ಲಪ್ಪ. ನಾವು ಬಂದಿದ್ದೇವೆ ಅಂತ ಗೊತ್ತಾದ್ಮೇಲೆ ಎಲ್ಲ ಶುರುವಾಗತ್ತೆ. ಅಪ್ಪ, ಯಾಕೆ ಎದುರ್ತೀರಾ? ನಾವು ಬಂದಿರೋದೇ ಒಳ್ಳೆ ಕೆಲಸ ಮಾಡೋದಕ್ಕೆ. ಒಳ್ಳೇದೇ ನಮ್ಮನ್ನು ಕಾಪಾಡುತ್ತೆ. ಅಕ್ಕ, ನಿಮ್ ಊರಂದ್ರೆ ನಿನ್ಗೆ ಏನ್ ನೆನಪಾಗತ್ತೆ? ತುಂಬಾ ನೆನಪಾಗುತ್ತೆ ಸುಮಾ. ನಾನು ನನ್ನ ಫ್ರೆಂಡ್ಸ್ ಚಿಕ್ಕವರಾಗಿದ್ದಾಗ ಇಲ್ಲೇ ಗಿಲ್ಲಿ ದಂಡು, ಮರ್ಕೋತಿ, ಕುಂಟೆ ಬಿಲ್ಲೆ ಎಲ್ಲ ಆಡಿದ್ವಿ. ಅದು ಅಲ್ಲದೆ ಅಪ್ಪ ಯಾವಾಗ್ಲೂ ನನ್ನ ಹಿಂದೆನೆ ಕಾವಲಾಗಿರ್ತಿದ್ರು. ನಿಮ್ಮಪ್ಪ ನಿನ್ನ ಕಾಯೋ ಅಷ್ಟು ಸುಂದ್ರಿ ಏನವಿ ನೀನು? ಯಾವ ನಮ್ಮೂರಿಗೆ ಹೊಸ್ತಾಗಿ ಬರ್ತಿರೋ ಬ್ಯಾಂಗಲ್ ಬಂಗಾರಿಗಳು ಅವು ಮೂರು ಅವೇನು ನೋಡಕ್ಕೇನ್ ಸಖತ್ ಚಂದ ಅವರೇ ಗುರು. ನಮ್ಮ ಮೂಲಿ ಅಣ್ಣಂಗೆ ವಿಷಯ ತಿಳಿಸ್ಬೇಕು. ಗೊತ್ತಾದ್ರೆ ಈ ಬಂಗಾರಿಗಳಿಗೊಂದು ಗುಂದ ಇಡ್ತಾನೆ. ಅಳಿಯಂದೆ ನಿಮ್ಮ ಕೈ ಮುಗಿತೀನಿ, ದಯವಿಟ್ಟು ಸುಮ್ಮನೆ ಬಂದ್ಬಿಡಿ ಅಳಿಯಂತೆ. ಇದೇನು ಗಂಗಣ್ಣ, ಅವ್ರುಗಳು ಅಟ್ಟೆಲ್ಲ ಮಾತಾಡ್ತಿದ್ರುವೆ ಸುಮ್ಕೆ ಇರು ಅಂತ ಹೇಳ್ತಿದ್ದಲ್ಲ. ಇಲ್ಲಿ ನೋಡಿದ್ರು ನೋಡ್ದಂಗೆ, ಕೇಳಿಸಿದ್ರು ಕೇಳಿಸ್ದಂಗಿದ್ರೇನೆ ಒಳ್ಳೇದಪ್ಪ. ನಮ್ಮ ಕೆಲಸ ನಾವು ಮುಗಿಸ್ಕೊಂಡು ಇಲ್ಲಿಂದ ಹೊರಟೋಗ್ಬಿಡೋಣ. ದಯವಿಟ್ಟು ಸುಮ್ಮನೆ ಬನ್ನಿ. ನೀವ್ ಹೇಳ್ತಾ ಇದ್ರನ್ನ ಒಂದೇ ಒಂದು ಕಾರಣಕ್ಕೆ ಈ ನನ್ನ ಮಕ್ಕಳನ್ನ ಸುಮ್ಕೆ ಬಿಡ್ತೀನಿ. ಇಲ್ಲ ಅಂದಿದ್ರೆ ಈಚೆ ಮರಕ್ ನೇತಾಕ್ಬಿಡ್ತೈತೆ. ರೀ, ಬಂದ ತಕ್ಷಣ ಕಿರಿಕೆಲ್ಲ ಬೇಡ ಪ್ಲೀಸ್. ಬನ್ರಿ, ಹೋಗೋಣ. ಬನ್ರಿ. ಹುಲಿ ಬರ್ತಾ ಇದ್ದಾನೆ, ನಾವು ಬೇರೆ ದಾರಿಯಿಂದ ಹೋಗೋಣ. ಹುಲಿ ಬಂದ್ರೆ ಎದುರ್ಬೇಕಾಗಿರೋದು ಜಿಂಕೆ, ಸಿಂಹ ಅಲ್ಲ. ನಾನು ಇದೇ ದಾರಿನಾಗ ಹೋಗೋದು. ಮನೆ ಅಣ್ಣ ಬಂದ್ರು ಕಣ್ಲಾ, ಇನ್ಮೇಲೆ ಲೆಕ್ಕ ನಮ್ದೇ. ಹೇಳಿ 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 ಮಾತಾಡು.
ಏನ್ಲ ಗೌಡ್ರು ಹಲೋ ಗೌಡ್ರೆ ಏನು ವಿಷಯ ಏನು ನಮ್ಮೂರೊಳಗೆ ಬಂದವನ ಒಂದು ಫೋಟೋ ಕಳಿಸಿ ಕೋಟೆ ಒಳಗೆ ಬರ್ತಿದ್ದಂಗೆ ಬೂದಿ ಮಾಡಾಕ್ಬಿಡ್ತೀನಿ. ಫೋಟೋ ಆಲ್ರೆಡಿ ಕಳಿಸಿದ್ದೀನಿ ರಾಜಾವಲಿ. ಆ ನನ್ನ ಮಗಂದು ಹೆಣ ಬಿದ್ದರೆ ನಿನಗೆ ಬೆಂಗಳೂರು 5 ಸ್ಟಾರ್ ಹೋಟ್ಲಲ್ಲಿ ಶೇರ್ ಕೊಡಿಸ್ತೀನಿ. 5 ಸ್ಟಾರ್ ಹೋಟ್ಲ್ ಏನಿಗೆ ಬೇಕು ಗೌಡ್ರ? ಒಳ್ಳೊಳ್ಳೆ ಬಂಗಾರಿಗಳನ್ನ ಮಜಾ ಮಾಡಕ್ ಸಿಗುತ್ತಾ ಹೇಳಿ? ಕೋಟೆನೇ ನಿಂದು ಅಂದ ಮೇಲೆ ಬೇಟೆ ಆಡೋದು ಕಷ್ಟನ ರಾಜಾವಲಿ. ಗೌಡ್ರ ಹಂಗಾರ ಕೆಲಸ ಆಯ್ತು ಅನ್ಕೊಳ್ಳಿ. ಕೆಲಸ ಮುಗಿದ ಮೇಲೆ ಆ ನನ್ನ ಮಗನ ಹೆಣದ ಜೊತೆ ಒಂದು ಸೆಲ್ಫಿ ಕಳಿಸು, ಮಿಕ್ಕಿದ್ ನಾನು ನೋಡ್ಕೋತೀನಿ. ಸೆಲ್ಫಿ ಏನು ಡ್ಯಾನ್ಸ್ ಮಾಡಿ ವಿಡಿಯೋನೇ ಕಳ್ಸಿನಿ ಬಿಡಿ.